ಚಿಕ್ಕಬಳ್ಳಾಪುರ ತಾಲೂಕಿನ ಬೋದಗಾನಹಳ್ಳಿ ಗ್ರಾಮದ ಪಕ್ಕ ರಂಗಸ್ಥಳದಲ್ಲಿರುವ ಶ್ರೀರಂಗನಾಥ ಸ್ವಾಮಿ ದೇವಾಲಯದ ಆವರಣದಲ್ಲಿ ಪೌರ್ಣಮಿಯ ದಿವಸ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ರಥೋತ್ಸವದ ಅಂಗವಾಗಿ ಸ್ವಾಮಿಗೆ ಅಭಿಷೇಕ, ಹೂವಿನ ಅಲಂಕಾರ ಸಹಿತ ಅನೇಕ ಧಾರ್ಮಿಕ ವಿಧಿವಿಧಾನಗಳು ಧಾರ್ಮಿಕ ಪಂಡಿತರ ನೇತೃತ್ವದಲ್ಲಿ ನೆರವೇರಿತು. ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗಿರುವ ಈ ದೇವಾಲಯ ಹಲವು ವಿಶೇಷತೆಗಳಿಂದ ಕೂಡಿದೆ. ಬಿದಿರಿನ ಬುಟ್ಟಿ ಆಕಾರದಲ್ಲಿರುವ ಗರ್ಭಗುಡಿ ಸಾಲಿಗ್ರಾಮ ಶಿಲೆಯಲ್ಲಿ ನಿರ್ಮಾಣ ಆಗಿರುವ ಶ್ರೀದೇವಿ ಭೂದೇವಿ ಸಮೇತ ಶ್ರೀರಂಗನಾಥ ಸ್ವಾಮಿ ಮೂರ್ತಿಯು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ದೈವವಾಗಿದೆ ಎನ್ನುವುದು ಆಸ್ತಿಕರ ನಂಬಿಕೆ. ಒಂದು ನಿಮಿಷ ಅಲ್ವಾ, ಒಂದು ನಿಮಿಷ ದಯವಿಟ್ಟು ಮನೆಯೆಲ್ಲ ಮಾತಾಡ್ತಿದ್ದವ್ರೆ. ಹಾಗೆ ರಂಗನಾಥ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ರಥದಲ್ಲಿಟ್ಟು ದೇವಾಲಯವನ್ನು ಪ್ರದಕ್ಷಿಣೆ ಹಾಕಿ ಹರಕೆ ಹೊತ್ತು ಭಕ್ತಾದಿಗಳು ಧವನ ಬಾಳೆಹಣ್ಣನ್ನು ದೇವರ ರಥದ ಮೇಲೆ ಎಸೆದು ಭಕ್ತಿಯನ್ನು ಸಮರ್ಪಿಸಿದರು.
ಇವತ್ತಿನ ದಿನ ವಿಶೇಷ ಶ್ರೀ ರಂಗನಾಥ ಸ್ವಾಮಿ ಭೂನೇಲ ಸಮೇತ ವಿಭೂಷಣಿಗೆ ರಾಮರ ಪಟ್ಟಾಭಿಷೇಕ ಸಮಯ ಸಂದರ್ಭದಲ್ಲಿ ಇಲ್ಲಿ ಬುಟ್ಟಿ ಆಕಾರದಲ್ಲಿರ್ತಕ್ಕಂಥ ರಂಗನಾಥ ಸ್ವಾಮಿ ಇಲ್ಲಿ ವಿಭೂಷಣಿಗೆ ಒಂದು ಗಿಫ್ಟಾಗಿ ಕೊಟ್ಟಿರ್ತಕ್ಕಂಥ ರಾಮ ಪಟ್ಟಾಭಿಷೇಕ ಆದಾಗ ಇಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಯಾರು ಜನಗಳು ಮಾಡಿರ್ತಕ್ಕಂಥದ್ದಲ್ಲ, ಋಷಿಮುನಿಗಳು ದೇವರನ್ನೇ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಅವ್ರ ಮನೆ ದೇವರಾಗಿರ್ತಕ್ಕಂಥ ರಂಗನಾಥ ಸ್ವಾಮಿಗೆ ಇಲ್ಲಿ ಸ್ಥಾಪನೆಯನ್ನು ಮಾಡಿದ್ರು. ಇಲ್ಲಿ ವಿಶೇಷ ಏನಂತಂದರೆ ಅಭಿಷೇಕ ಮಾಡಬೇಕಾದಾಗ ಸಾಲಿಗ್ರಾಮ ಶಿಲೆ ಆಗಿರ್ತಕ್ಕಂಥ ಏಕೆ ಶಿಲೆ ಶ್ರೀ ರಂಗನಾಥ ಸ್ವಾಮಿ ಮತ್ತು ಭೂದೇವಿ ಸಮೇತ ಶ್ರೀದೇವಿ ಭೂದೇವಿ ನೀಲಿ ಆಕಾರದಲ್ಲಿ ಕಾಣಿಸುತ್ತೆ. ಇಲ್ಲಿ ವಿಶೇಷ ಇಲ್ಲಿ ಸುಮಾರು ಜನಕ್ಕೆ ಮಕ್ಕಳಾಗದಿದ್ದಂಥವ್ರಿಗೆ ಮಕ್ಕಳಾಗಿದೆ. ಆಮೇಲೆ ಇಲ್ಲಿ ಏನೇನೋ ಅವರು ಇಷ್ಟಾರ್ಥ ಕಾರ್ಯಕ್ಕೆ ಭಕ್ತಾದಿಗಳು ಏನೇನೋ ಅವ್ರ ಕೋರಿಕೆಗಳಿದೆ ಅದೆಲ್ಲ ನೆರವೇರಿದೆ. ಇಲ್ಲಿ ಪ್ರತಿ ವರ್ಷ ನಾವು ಸುಮಾರು 25 ವರ್ಷದಿಂದ ಸತತ ನಾವು ಇಲ್ಲಿ ಪವಿತ್ರೋತ್ಸವ, ಕಲ್ಯಾಣೋತ್ಸವ ಹಾಗೂ ಬ್ರಹ್ಮೋತ್ಸವನ ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಬರ್ತಾಯಿದ್ದೀವಿ. ಇಲ್ಲಿ ಪ್ರತಿ ವರ್ಷದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇಲ್ಲಿ ಧನುರ್ಮಾಸದಲ್ಲಿ ಪ್ರತಿ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ಪ್ರತಿ ವರ್ಷ 15ನೇ ತಾರೀಕು ಇಲ್ಲಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮನ ಆಯೋಜನೆ ಮಾಡ್ತೀವಿ. ಇಲ್ಲಿ ವಿಶೇಷ ಇನ್ನೊಂದು ವಿಶೇಷ ಏನಂತಂದರೆ ಇಲ್ಲಿ 3 ಕಲ್ಯಾಣಿಗಳಿದೆ. ಒಂದು ಬುಟ್ಟಿ ಆಕಾರದಲ್ಲಿರ್ತಕ್ಕಂಥ ಕಲ್ಯಾಣಿ ಒಂದಿದೆ, ಆಮೇಲೆ ಒಂದು ಕಲ್ಯಾಣಿ ಚೌಕ ಆಕಾರದಲ್ಲಿರ್ತಕ್ಕಂಥ ಕಲ್ಯಾಣಿ ಇದೆ. ಎಂಥ ಸಂದರ್ಭದಲ್ಲಿ ಮಳೆಗಾಲ ಇಲ್ಲ ಅಂದ್ರೆ ಬರಗಾಲ ಬಂದರೆ ಕೂಡ ಇಲ್ಲಿ ಎಂಥ ಸಂದರ್ಭದಲ್ಲಿ ಕೂಡ ಇಲ್ಲಿ ಕಲ್ಯಾಣಿಯಲ್ಲಿ ನೀರೇ ಕಡಿಮೆ ಆಗಿರಲಿಲ್ಲ. ಆ ಒಂದು ವಿಶೇಷ ಇದೆ. ಇಲ್ಲಿ ಸಂಕ್ರಾಂತಿ ಹಬ್ಬದ ದಿನ ಸೂರ್ಯನ ಬೆಳಗ್ಗೆ ಕಿರಣಗಳ ಸ್ಥಾಪನೆ ಆಗೋ ಸಂದರ್ಭದಲ್ಲಿ ಪಾದದಲ್ಲಿ ಕಿಂಡಿಯಲ್ಲಿ ಸೂರ್ಯನ ಬೆಳಕನ್ನು ಬೀಳುತ್ತೆ. ಶ್ರೀ ಕ್ಷೇತ್ರ ರಂಗಸ್ಥಳ ಶ್ರೀ ರಂಗನಾಥ ಸ್ವಾಮಿ ಬ್ರಹ್ಮೋತ್ಸವದ ಪ್ರಯುಕ್ತ ಚಿಕ್ಕಬಳ್ಳಾಪುರ ಖಾಸಗಿ ಬಸ್ ನಿಲ್ದಾಣದಿಂದ ರಂಗಸ್ಥಳಕ್ಕೆ ಯುವ ಬಿಜೆಪಿ ಮುಖಂಡರು ಹಾಗೂ ಶ್ರೀಹರಿ ಎಂಟರ್ಪ್ರೈಸಸ್ ಮಾಲೀಕರಾದ ಹರೀಶ್ ರೆಡ್ಡಿ ಅವರು ಉಚಿತ ಆಟೋಗಳ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಅವರು, ಸಾವಿರಾರು ವರ್ಷಗಳ ಇತಿಹಾಸ ಇರುವ ಪುರಾಣ ಪ್ರಸಿದ್ಧ ಶಕ್ತಿ ಕೇಂದ್ರ ಆಗಿರುವ ರಂಗನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಬಂದು ಹೋಗುವ ಭಕ್ತಾದಿಗಳಿಗೆ ತೊಂದರೆಯಾಗುತ್ತಿತ್ತು. ಅದರಿಂದ ಭಕ್ತಾದಿಗಳಿಗೆ ಉಚಿತ ಓಡಾಟಕ್ಕಾಗಿ 3 ಆಟೋಗಳನ್ನು ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ದು, ಇದು ಪ್ರತಿ ವರ್ಷವೂ ವ್ಯವಸ್ಥೆ ಮಾಡುವುದಾಗಿ ಹೇಳಿದರು. ಬ್ರದರ್, ಆಟೋ ವ್ಯವಸ್ಥೆ ಅಂದರೆ ಮೊನ್ನೆ ಈ ಸುತ್ತಮುತ್ತಲಿನ ಗ್ರಾಮಸ್ಥರು, ನಮ್ಮ ರಾಮಣ್ಣ, ನಮ್ಮ ಮುರಳಿಯಣ್ಣವರು, ನಮ್ಮ ಕೃಷ್ಣಣ್ಣು, ಈ ನಮ್ಮ ಸೀನಣ್ಣು ಇವರೆಲ್ಲ ಸೇರಿ ರಂಗನಾಥ ಸ್ವಾಮಿ ರಥೋತ್ಸವ ಇದೆ ದಿನ 15ನೇ ತಾರೀಕು, ತಾವು ಬರಬೇಕು ಅಂತ ನಮ್ಮನ್ನು ಮೊದಲನೇದಾಗ್ರಿ ಅವರು ಆಹ್ವಾನ ಮಾಡಿದ್ರು. ಅವತ್ತು ನಾವು ಏನು ವಿಚಾರ ತಿಳ್ಕೊಂಡ್ವಿ, ಅವರಿದ್ಕೊಂಡು ಜನ ಎಷ್ಟು ಸಾವಿರ ಜನ ಸೇರ್ಬೋದು, ಯಾವ ಥರ ಆಗ್ಬೋದು ಅಂತ ಅವ್ರನ್ನ ಪ್ರಶ್ನೆ ಮಾಡಿದಾಗ ಅವರಿದ್ಕೊಂಡು ಒಂದು 3ರಿಂದ 4 ಸಾವಿರ ಜನ ಬರ್ತಾರೆ ಅಂತ ಅವ್ರು ಹೇಳಿದ್ರು. ಹಾಗಾಗಿ ಈಗ ಹಳ್ಳಿಯಿಂದ ಬರೋರು, ನಮ್ಮ ನಗರದಿಂದ ಬರೋರಿಗೆ ಬಸ್ ವ್ಯವಸ್ಥೆ ಇರಲ್ಲ, ಬಟ್ ದೂರದಿಂದ ನಡ್ಕೊಂಡು ಬರಬೇಕು, ಹಳ್ಳಿ ಜನ ಬರ್ತಾರೆ. ನಗರದಲ್ಲಿರೋರಿಗೆ ಆಟೋ ವ್ಯವಸ್ಥೆ ಕಲ್ಪಿಸ್ಕೊಟ್ರೆ ಇನ್ನೂ ಹೆಚ್ಚಿನ ಜನ ಬಂದು ಆ ದೇವ್ರ ದರ್ಶನ ಪಡೆದು ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅನ್ನೋ ಭಾವನೆಯಿಂದ ನಾವು ಒಂದಷ್ಟು ಆಟೋಗಳನ್ನ ಇವತ್ತು ನಗರದಲ್ಲಿ ಬಿಟ್ಟಿದ್ದೀವಿ. ಈ ಸೇವೆ ನಾವು ಇರೋವರೆಗೂ, ಇನ್ನು ನನ್ನ ಜೀವ ಇರೋವರೆಗೂ ಈ ಸೇವೆ, ನಾನು ಆಟೋ ಸೇವೆ ಏನಾಯ್ತೋ ಈ ಸ್ವಾಮಿಗೆ ಅದು ಮೀಸಲಿಟ್ಬಿಡ್ತಾ ಇದೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತಾ ಇದೆ. ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ಸೇರಿಕೊಂಡು, ಇವರೆಲ್ಲ ನಮ್ಮ ರಾಮಣ್ಣ ಆಗ್ಬೋದು, ಇವರೆಲ್ಲ ಸೇರಿಕೊಂಡು ಭಾಳ ಅದ್ಧೂರಿಯಾಗಿ ಮಾಡಿದ್ದಾರೆ. 3-4 ಸಾವಿರ ಜನಕ್ಕೆ ಇನ್ನೂ ಹೆಚ್ಚಿನ ಜನ ಊಟ ಮಾಡಿರ್ಬೇಕು ಅನಿಸ್ತದೆ. ಇನ್ನೂ ಹೆಚ್ಚಿನ ಜನ ಎಲ್ಲ ದಾನಿಗಳಿಗೂ ಪ್ರತಿಯೊಬ್ಬರು ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೋ ಅವರೆಲ್ಲರಿಗೂ ರಂಗನಾಥ ಸ್ವಾಮಿ ಆಶೀರ್ವಾದ ಮಾಡಿ ಒಳ್ಳೇದು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೋರ್ತೇನೆ. ಪ್ರತಿ ವರ್ಷ ಇದೇ ರೀತಿ ಅವರು ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತಾ ಇರೋದಕ್ಕೆ ನಾನು ಅವ್ರಿಗೆ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇನ್ನು ಈ ವೇಳೆ ಬ್ರಹ್ಮರಥೋತ್ಸವದ ಅಂಗವಾಗಿ ಭಕ್ತಾದಿಗಳಿಗೆ ಉಚಿತ ಅನ್ನದಾನ, ವಸ್ತ್ರದಾನವನ್ನು ಏರ್ಪಡಿಸಿದ್ದು, ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ಭಾಗವಹಿಸಿ ಭಕ್ತಿ ಭಾವ ಮೆರೆದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.